ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಸೋಮವಾರದ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮತ್ತು ಸಂಜೆಯಿಂದ ರಾತ್ರಿವರೆಗಿನ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಫುಲ್ಲು ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಇದನ್ನು. ಇನ್ನು ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ವ್ಲಾಗ್ ಮತ್ತು ಸಂಜೆಯಿಂದ ರಾತ್ರಿವರೆಗಿನ ಒಂದು ವ್ಲಾಗ್ ಆಗಿರುತ್ತೆ. ಇನ್ನು ಇದು ಸಂಜೆಯಿಂದ ಅಡುಗೆ ಗೀತಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಉದಕ ಮಾಡೋಣ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪು ನಮ್ಮ ಮನೆಯವ್ರು ಕಿತ್ಕೊಟ್ಟಿದ್ರು, ಅದನ್ನು ಸೋಸ್ತಾ ಇದ್ದೀನಿ. ಫುಲ್ಲು ಎಳೆಯದು ಕಿತ್ಕೊಟ್ಬಿಟ್ಟಿದ್ರು. ಅದರಲ್ಲಿ ಸ್ವಲ್ಪ ನೋಡಿಕೊಂಡು ಮತ್ತು ಜೀಡು ಅದೆಲ್ಲ ಇರುತ್ತಲ್ಲ, ಸ್ವಲ್ಪ ನೋಡ್ಕೊಂಬಿಟ್ಟು ನೀಟಾಗಿ ಸೋಸ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಜಾಸ್ತಿ ಕಿತ್ಕೊಟ್ಬಿಟ್ಟಿದ್ರು, ನನಗೆ ಬೇಕಾಗಿದ್ದು ಒಂದು ಸ್ವಲ್ಪನೇ. ಇನ್ನು ಅದೆಲ್ಲ ನೋಡ್ಕೊಂಡು ಸೋಸ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ಬೇಕಾಗಿದ್ದು ಒಂದು ಸ್ವಲ್ಪನೇ, ಆದರೂ ಎಷ್ಟೊಂದು ಕಿತ್ಕೊಂಡ್ಬಿಟ್ಟಿದ್ದಾರೆ. ಇದೇನು ವೇಸ್ಟ್ ಆಗಲ್ಲ ಬಿಡಿ. ಅಂತೂ ಇಂತೆಲ್ಲ ಸೋಸ್ಕೊಂಡೆ ಫ್ರೆಂಡ್ಸ್. ಸೊಪ್ಪೆಲ್ಲ ಸೋಸ್ಕೊಂಡೆ, ಸ್ವಲ್ಪನೇ ಸೋಸ್ಕೊಂಡಿದ್ದು, ಜಾಸ್ತಿ ಸೋಸ್ಕೊಂಡಿಲ್ಲ. ಏನಂದರೆ ಫುಲ್ಲು ಎಳೆದು ಕಿತ್ಬಿಟ್ಟಿದ್ದಾರೆ. ಸ್ವಲ್ಪ ಬಲ್ತಿದ್ದಾದರೆ ಚೆನ್ನಾಗಿರುತ್ತೆ. ಎಳೆದಂದರೆ ಒಂಥರ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿ ಇದು ಬರಲ್ಲ ಸಾರು. ಹಂಗಾಗಿ ಸಿಂಪಲ್ಲಾಗೆ ಉದಕ ಮುದ್ದೆ ಮಾಡ್ತೀನಿ. ಇನ್ನು ಬೇಳೆ ಕೂಡ ಬೇಯಕ್ಕೆ ಹಾಕಿದ್ದೀನಿ, ಆಗಲೇ 3/4% ಬೆಂದಿದ್ದಾವೆ. ಇವಾಗ ಸೊಪ್ಪು ಇಟ್ಬಿಡ್ತೀನಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲ ಬೇಳೆ ಫುಲ್ಲು ಬೆಂದ್ಬಿಟ್ಟು ಸೊಪ್ಪು ಚೆನ್ನಾಗಿ ಬೆಂದಿಲ್ಲ ಅಂದರೆ ಒಂಥರ ಅನ್ನಿಸ್ತಾ ಇರುತ್ತೆ. ಇವಾಗ ಸೊಪ್ಪು ಹಾಕಿದ್ರೆ ಸರಿ ಹೋಗುತ್ತೆ. ಉದಕ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಕೆಲಸ ಭಾಳ ಇದ್ದಾವೆ. ಇನ್ನು ಆಗಲೇ ಮೋಡ ಸ್ಟಾರ್ಟ್ ಆಯ್ತು ನೋಡಿ. ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ. ಇನ್ನು ರಂಗೋಲಿ ಎಲ್ಲ ಹಾಕಿದೆ, ಸಗಣಿರೆಲ್ಲ ಹಾಕಿ. ಇವಾಗ ಮಳೆ ಹನಿ ಉದುರ್ತಾ ಐತೆ. ಬರಲಿ ಪರವಾಗಿಲ್ಲ, ಮಳೆ ಬಂದರೆ ಸಾಕಾಗೈತೆ ನಮ್ಮ ಕೆಲಸ ಎಲ್ಲ ಇದ್ದರೆ. ಅಲ್ಲಿ ತೀರಾ ಎಷ್ಟೋ ಜನ ಕೆಲವರು ಸಗಣಿರು ಹಾಕಿದ್ಮೇಲೆ ಮಳೆ ಬರ್ತಾ ಇರುತ್ತೆ ಒಂದೊಂದು ಸತಿ, ಹಂಗೆ ಹೇಳ್ತಾ ಇರ್ತಾರಲ್ವ. ಹಂಗಾಗಿ ಒಟ್ಟು ಮಾಡೋದು ಮಾಡಿದ್ದೀವಿ ನಾವು. ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ, ಅದಕ್ಕೆ ನಮ್ಮ ಕೆಲಸ ಏನಿರುತ್ತೆ ಅದು ನಾವು ಮಾಡಿದ್ದೀವಿ. ಹೌದೇ, ಯಾಕಂತಪ್ಪ? ಮೋಟಪತ್ಲಂತಾಳೆ ನಿನ್ನ ಮೋಟಪತ್ಲಂತೆ. ಹಂಗೆ ಅನ್ಬೇಡ ನಾನು ಬಂದ ತಕ್ಷಣವೇ ಕಂಪ್ಲೇಂಟ್ ಸ್ಟಾರ್ಟು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನನ್ನನ್ನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಷ್ಟು ಸೊಪ್ಪು ಮಿಕ್ತಿದ್ದು ಇದೇನು ವೇಸ್ಟ್ ಆಗೋಲ್ಲ, ಹಸುಗೆ ಹಾಕಿದ್ರೆ ತಿನ್ನುತ್ತಾರೆ ಆರಾಮಾಗಿ. ಕಡ್ಡಿ ಎಲ್ಲ ಕೂಡ ಒಂಚೂರು ಬಿಡ್ದಿದ್ದಂಗೆ ಚೆನ್ನಾಗಿ ತಿನ್ನುತ್ತೆ. ಹಾಕ್ಬರ್ಬೇಕು ಇವಾಗ ಹೋಗ್ಬಿಟ್ಟು. ಈಗ ತಾನೇ ಭಾನು ಸಿಸ್ಟರ್ ಕಮೆಂಟ್ ಮಾಡಿದರು, ಹಸಿಮೆಣ್ಸಿನ್ಕಾಯಿ ಪ್ರತಿಯೊಂದಕ್ಕೂ ಯೂಸ್ ಮಾಡಬೇಡಿ, ಜಾಸ್ತಿ ಹೊಟ್ಟೆಯಲ್ಲಿ ಸಂಕಟ ಆಗೋದು, ಉರಿ ಬರೋದು ಹಂಗಾಗುತ್ತೆ ಅಂತ ಹೇಳಿ. ನಿಜನೇ, ನನಗೂ ಅನಿಸುತ್ತೆ ತುಂಬ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಏನು ಮಾಡೋದು, ಖಾರ ಇವ್ರಿಗೆ ಖಾರ ಜಾಸ್ತಿ ಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಒಣಮೆಣ್ಸಿನ್ಕಾಯಿ ಕೂಡ ಇದ್ದಾವೆ, ಒಣಮೆಣ್ಸಿನ್ಕಾಯಿ ಖಾರನೇ ಇಲ್ಲ, ಅಸಲು ಎಷ್ಟು ಹಾಕಿದ್ರೂ ಕೂಡ ಖಾರನೇ ಅನಿಸೋದಿಲ್ಲ. ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಇನ್ಮೇಲೆ ಕಂಟ್ರೋಲ್ ಮಾಡ್ಕೊತೀನಿ. ಒಂದು ಸತಿ ಹೋಗ್ಬಿಟ್ಟು ತೊಗೊಂಬರ್ತೀನಿ ಸ್ವಲ್ಪ, ಅಂದರೆ ಒಣಮೆಣ್ಸಿನ್ಕಾಯಿ ತೊಗೊಬರ್ತೀನಿ ಸ್ವಲ್ಪ ಖಾರ ಇರೋವು. ಅದು ತೊಗೊಬಂದುಬಿಟ್ಟು ಮತ್ತು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಾದರೂ ಸಾಂಬಾರು ಮಾಡ್ಕೋಬೇಕು. ನಿಜ ಜಾಸ್ತಿ ತಿನ್ನಬಾರ್ದು ಹಸಿಮೆಣ್ಸಿನ್ಕಾಯಿ. ಸಖತ್ತು ಯೂಸ್ ಮಾಡ್ತಾಯಿದ್ದೀನಿ, ನನಗೂ ಕೂಡ ಹಂಗೆ ಅನ್ನಿಸ್ತಾ ಇರುತ್ತೆ ಒಂದೊಂದು ಸತಿ. ಜಾಸ್ತಿ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದರೆ, ಅದು ಆನಂದ್ ಅಂತ ಬರ್ತಾಯಿದೆ ಐ ಡಿ. ಇದು ಹೆಣ್ಮಕ್ಳು ಗಂಡು ಮಕ್ಕಳು ಗೊತ್ತಿಲ್ಲ. ನಿಮ್ಮ ಮನೆಯವರು ನಿಮ್ಮ ವೀಡಿಯೋ ನೋಡ್ತಾರಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾಗಿಂದ ವೀಡಿಯೋ ನೋಡ್ತಾ ಇಲ್ಲ. ಅಲ್ಲಿ ಅಮ್ಮರ ಮನೆಗಿದ್ದಾಗ ನಾನು ಫಸ್ಟ್ಗೆ ಸ್ಟಾರ್ಟಿಂಗೆಲ್ಲ ವೀಡಿಯೋ ಮಾಡ್ತಿದ್ನಲ್ವ, ಆವಾಗ ನೋಡ್ತಿದ್ರು ಅನಿಸುತ್ತೆ. ಯಾಕೆಂದರೆ ನಾವು ಅಲ್ಲಿದ್ವಲ್ವಾ, ಗುಂಡನ್ನಾದರೂ ನೋಡೋಕ್ಕೆ ವೀಡಿಯೋ ನೋಡ್ತಿದ್ರು ಅನಿಸುತ್ತೆ. ಇವಾಗೇ ನೋಡಲ್ಲ, ಅಸಲು ನೋಡಲ್ಲ. ನಾನು ನೋಡಿದ ಮಟ್ಟಿಗೆ ಯಾವತ್ತೂ ಕೂಡ ನಾನು ಎದುರಿಗೆ ವೀಡಿಯೋ ನೋಡಿಲ್ಲ ಅವರು. ಆವಾಗ ಅಲ್ಲಿದ್ದಾಗ ಮಾಡಿದಾಗ ನೋಡಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನೋಡಿ, ಒಂದೊಂದು ಸತಿ ಮೋಡ ಆಗುತ್ತೆ, ಒಂದೊಂದು ಸತಿ ಬಿಸಿಲು ಬರುತ್ತೆ. ಆಗಲೇ ಬಿಸಿಲು ಮತ್ತೆ ಸ್ಟಾರ್ಟ್ ಆಯಿತು. ಏನೋ ಒಂಥರ ಫುಲ್ಲು ನನಗೆ ಮನ್ಸಿಗಂತೂ ಸಮಾಧಾನ ಆಗಿದೆ ನೋಡಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ರೆ ಟೈಮ್ ಜಾಸ್ತಿ ಹಿಡಿತು. ಆದರೆ ಸ್ವಲ್ಪ ಸುಧಾರಿಸ್ಕೊಂಡು ನಿಧಾನಕ್ಕೆ ಮಾಡಿಕೊಂಡೆ. ಎಷ್ಟು ದಿನ ಆಗಿತ್ತು ನಾನು ಅದು ಮಸಾಲೆ ಐಟಮ್ ಎಲ್ಲ ತಂದುಬಿಟ್ಟು ಎಲ್ಲ ಕೂಡ ಹಂಗೆ ಎತ್ತಿಟ್ಟಿದ್ದೆ. ಅದಕ್ಕೆ ಇವತ್ತೆಲ್ಲ ಕೂಡ
ಆ ಡಬ್ಬಿಗೆಲ್ಲ ತುಂಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಅದು ಲೆಂತ್ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಆಗಲೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ. ಮತ್ತೆ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮತ್ತು ಸಂಜೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಅದಕ್ಕೆ. ಮತ್ತು ಅದು ಮೊಬೈಲ್ ಬೇರೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಂದು, ಜಾಸ್ತಿ ವಿಡಿಯೋ ಕೂಡ ಮಾಡೋದಕ್ಕಾಗ್ತಾಯಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾರಿಗಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಮತ್ತು ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಆಗ್ತಾಯಿದ್ದೀರಾ, ಯಾಕೋ ಗೊತ್ತಿಲ್ಲ. ಸಬ್ಸ್ಕ್ರೈಬರ್ ಜಾಸ್ತಿ ಇರೋರು ಕಡಿಮೆ ಆಗ್ತಾಯಿದ್ದಾರೆ. 5 ಜನನ 6 ಜನನ ಕಡಿಮೆ ಆಗಿದ್ದಾರೆ. ಮತ್ತು ಏನು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೋ ಏನೋ ಅಂತ ಒಂದು ಅರ್ಥ ಆಗ್ತಾಯಿಲ್ಲ. ಇದಕ್ಕಿದ್ದಂಗೆ ಫುಲ್ ಡೌನ್ ಆಗ್ತಾಯಿದೆ, ಏನೋ ಒಂಥರ ಬೇಜಾರಾಗ್ತಾಯಿದೆ ನಾನು ಕೂಡ. ದಯವಿಟ್ಟು ಹಂಗೆ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಹಂಗಾಗಿ ಓಕೆ ಫ್ರೆಂಡ್ಸ್, ಮಾತಾಡ್ತಾನೆ ಇರ್ತೀನಿ. ಇನ್ನೇನು ಬೇಳೆ ಎಲ್ಲ ಬೆಂದು ಸೊಪ್ಪು ಕೂಡ ಹಾಕಿದ್ದೀನಿ, ಸೊಪ್ಪು ಕೂಡ ಬೇಯ್ತಾ ಇದೆ. ಬಸ್ಸಾರು ಮಾಡಿದರೆ ಬೆಳಿಗ್ಗೆಗೂ ಆಗ್ತಾಯಿತ್ತು ಅನಿಸುತ್ತೆ. ಇನ್ನು ಎಲ್ಲಿ ಮಾಡೋಣ, ಸುಮ್ಮನೆ ಉದ್ಕ ಮಾಡ್ತೀನಿ. ಉದ್ಕ ಬಿಸಿ ಮುದ್ದೆ ಅನ್ನ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ಉದ್ಕ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಯೂಸಂಬ್ರ ಕೂಡ ಅಂತಾರೆ. ಇನ್ನು ಸೊಪ್ಪೆಲ್ಲ ಹಾಕಿ ಇದು ಮಾಡ್ತೀವಲ್ಲ, ಅದಕ್ಕೆ ಉದುಕ ಅಂತ ಹೇಳ್ತೀವಿ. ಇದಕ್ಕೆ ಬಂದುಬಿಟ್ಟು ಬೆಳ್ಳುಳ್ಳಿ, ಟೊಮೊಟೊ ಹಂಗೆ ಬೇಯಿಸಿದ್ದೀನಿ ಅದರೊಳಗೆ ಹಾಕ್ಬಿಟ್ಟು, ಮತ್ತು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಉಪ್ಪು ಆಗಲೇ ನಾವು ಸೊಪ್ಪಿಗೆ ಹಾಕಿ ಬೇಯಿಸಿರ್ತೀವಲ್ವ, ನೋಡ್ಕೊಂಡು ಹಾಕಬೇಕು ಲಾಸ್ಟಲ್ಲಿ. ಅದಕ್ಕೆ ಇದು ಕಟ್ಟು ಚೆನ್ನಾಗಿದೆ ಮಂದಕ್ಕೆ, ಅದಕ್ಕೆ ಉದ್ಕ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಮತ್ತು ಒಂದೇ ಒಂದು ಬದನೆಕಾಯಿ ಬಂದುಬಿಟ್ಟು ಸುಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ತೊಳೆದ್ಬಿಟ್ಟು ಸಿಪ್ಪೆಲ್ಲ ತೆಗೆದು ಇಟ್ಟಿದ್ದೀನಿ. ಇದು ಲಾಸ್ಟಲ್ಲಿ ಸೊಪ್ಪೆಲ್ಲ ಹಿಂಡಿದ್ನಲ್ವ, ಅದು ಸ್ವಲ್ಪ ರಸ ಕೂಡ ಮಂದ ಬಂತು. ಅದಕ್ಕೆ ಸ್ವಲ್ಪ ಬೇಳೆಕಾಳು ಅದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಕೂಡ ಇವಾಗ ನೀಟಾಗಿ ಉಜ್ಕೊಬಿಟ್ಟು ಹಂಗೆ ಮಿಕ್ಸ್ ಮಾಡಿದ್ರೆ ಮತ್ತು ಉಪ್ಪು ಹುಳಿ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದೆಲ್ಲ ಕಿವುಚ್ಕೊತೀನಿ ಇವಾಗ. ಇನ್ನು ಗೊಜ್ಜೆಲ್ಲ ಕಿವುಚ್ಕೊಬಿಟ್ಟು ಇನ್ನು ಅದರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉದ್ಕ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸೊಪ್ಪೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನು ಸೊಪ್ಪೆಲ್ಲ ನೀಟಾಗಿ ಹಿಂಡ್ಕೊಂಬಿಟ್ಟು ಎಲ್ಲ ತೆಗ್ದಿಟ್ಟಿದ್ನಲ್ವ, ಇದನ್ನೆಲ್ಲ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಕುಕ್ಕರೆಲ್ಲ ಆಗಲೇ ಅನ್ನ ಮಾಡಿಟ್ಟಿದ್ದೆ. ಅನ್ನ ಕೂಡ ಬೇಕೇ ಬೇಕು. ಇನ್ನು ಬೆಳಗ್ಗೆದು ಏನೂ ಇರಲಿಲ್ಲಲ್ವ, ಅದಕ್ಕೋಸ್ಕರ ಇವಾಗ ಬಿಸಿ ಅನ್ನ ಕೂಡ ಮಾಡಿದೆ. ಇನ್ನು ಕುಕ್ಕರ್ಗೆ ಹಾಕಿದ್ದೆ, ಇನ್ನು ಪಾತ್ರೆಯಲ್ಲಿ ಮಾಡಲಿಲ್ಲ. ಇನ್ನು ಒಂದು ಕಡೆ ಸಾಂಬಾರು ಆಗಿತ್ತು. ಮತ್ತು ಮುದ್ದೆಗಂತ ಕೂಡ ಅಕ್ಕಿ ಕೂಡ ಮುಂಚೆ ನೆನೆಸಿಟ್ಟಿದ್ದೆ. ಇವು ಸ್ವಲ್ಪ ಗಟ್ಟಿ ಅಕ್ಕಿ ಇತ್ತು, ಅದಕ್ಕೆ ಗಟ್ಟಿ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಿಂದು ಎಲ್ಲ ಪಲ್ಯ ಆಗಲಿ ಸಾಂಬಾರಾಗಲಿ ಎಲ್ಲ ಕೂಡ ಚೆನ್ನಾಗಿ ತಿನ್ನಬೇಕು. ಇದರಲ್ಲಿ ಕಬ್ಬಿನಾಂಶ ಚೆನ್ನಾಗಿರುತ್ತೆ, ಪ್ರೋಟೀನ್ ಅಂಶ ಕೂಡ ಚೆನ್ನಾಗಿ ಸಿಗುತ್ತೆ. ಹಂಗಾಗಿ ಇನ್ನು ಇವಾಗ ತಿನ್ಬೋದು ಆರಾಮಾಗಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದರೂ, ವಾರಕ್ಕೆ 2 ಸತಿ ಆದರೂ ತಿಂದ್ರೂ ಏನಿಲ್ಲ. ಸ್ವಲ್ಪ ಎಲ್ಲ ಕೂಡ ಲಿಮಿಟೆಲ್ಲ ತಿನ್ನಬೇಕು. ಫುಲ್ಲು ಸ್ವಲ್ಪ ಇದು ಕೂಡ ನುಗ್ಗೆ ಸೊಪ್ಪು ಅಂದ್ರೂ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ನೋಡಿಕೊಂಡು ಇನ್ನು ತಿನ್ನಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು 6:30 ಆಯಿತು. ಇನ್ನು ಅಡುಗೆ ಕೆಲಸ ಮುಗೀತು, ಪೂಜೆ ಮುಗೀತು, ಎಲ್ಲ ಮುಗೀತು. ಇನ್ನು ಇವಾಗ ಇನ್ನೊಂದು ಸ್ವಲ್ಪ ಬಿಟ್ಟು ಊಟ ಮಾಡೋದಷ್ಟೇ. ಯಾವುದೇ ಕಾರಣಕ್ಕೂ ಪೂಜೆ ಆಗಿ ಒಂದು ½ ಅನ್ ಅವರ್ ಹಂಗೆ ಊಟ ಮಾಡಬಾರ್ದಂತ ಹೇಳ್ತಾರೆ ಮನೆಯಲ್ಲಿ. ಪೂಜೆ ತಕ್ಷಣ ತಿನ್ನಬಾರ್ದಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಪೂಜೆ ಆಯಿತು. ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟು ಇನ್ನು ಊಟ ಮಾಡಬೇಕು. ಗುಂಡ ಆಟಾಡ್ತಾ ಇದ್ದಾನೆ. ಕೋಗಿಲೆಗಳು, ಗಿಳಿಗಳು ಎಲ್ಲ ಸುಮ್ಮನೆ ಇಷ್ಟೊತ್ತಲ್ಲಿ ಪಕ್ಷಿಗಳೆಲ್ಲ ಕೂಗ್ತಾ ಇರ್ತವೆ. ವೆರೈಟಿ ಇದೆ ಬಿಡಿ, ಯಾವಂತಲೇ ನನಗೆ ಗೊತ್ತಿರಲ್ಲ ಹೆಸ್ರು. ಹೊಸ್ದವೆಲ್ಲ ನೋಡ್ತಾ ಇರ್ತೀನಿ. ಕರೆಂಟ್ ಕೂಡ ಇಲ್ಲ, ಇದು ಚಾರ್ಜಿಂಗ್ ಬಲ್ಪು. ಕರೆಂಟ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫೋಕಸ್ ಕೂಡ. ಕರೆಂಟ್ ಇಲ್ಲ. ಬನ್ನಿ, ಇದು ಟಾರ್ಚ್ ಹಾಕೊಂಡ್ಬಿಟ್ಟು ತೋರಿಸ್ತೀನಿ. ಉದ್ಕ ಮುದ್ದೆ ಸೊಪ್ಪು ಎಲ್ಲ ಕೂಡ ತುಂಬ ಎಲ್ರಿಗೂ ಕೂಡ ಇಷ್ಟ. ಉದ್ಕ ಮುದ್ದೆ ಅಂದರೆ ಎಂಥವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಶೇರ್ ಮಾಡ್ಕೊಳ್ತೀನಿ ನಾನು. ಬೆಳಗ್ಗೆ ಅನ್ನ ಮಾಡಿರಲಿಲ್ಲಲ್ವ, ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದ್ದೆ. ಹಂಗಾಗಿ ಇವಾಗ ಕಂಪಲ್ಸರಿ ಅನ್ನ ಮುದ್ದೆ ಮಾಡಲೇಬೇಕಾಯಿತು. ಇಲ್ಲ ಬೆಳಗ್ಗೆದು ಅನ್ನ ಇದ್ದರೆ ಒಂದು ಸತಿ ಮುದ್ದೆ ಮಾಡ್ತಿದ್ದೆ. ಇನ್ನು ಅನ್ನ ಕೂಡ ಖಾಲಿ ಆಗಿತ್ತಲ್ವ, ಹಂಗಾಗಿ ಒಂದು ಸ್ವಲ್ಪನೇ, ಒಂದು ಲೋಟ ಅಷ್ಟು, ಚಿಕ್ಕ ಲೋಟ ಅಷ್ಟೇ ಇವತ್ತು ಕುಕ್ಕರ್ಗೆ ಹಾಕಿದ್ದೀನಿ. ಪಾತ್ರೆಯಲ್ಲಿ ಮಾಡಲಿಲ್ಲ, ಬೇಗ ಆಗುತ್ತೆ ಅಂತೇಳ್ಬಿಟ್ಟು, ಒಂದು ಟೈಮ್ಗೆ ಆಗುತ್ತೆ ಅಂಥೇಳಿ ಒಂದು ಲೋಟ ಅಷ್ಟು ಹಾಕಿದ್ದೀನಿ. ಇನ್ನು ಅನ್ನ ಕೂಡ ಆಯಿತು. ಇನ್ನು ಸೊಪ್ಪು ಕೂಡ ಒಗ್ಗರಣೆ ಹಾಕಿದ್ದೀನಿ. ಕಾಯಿಗಳಿದ್ದಾವೆ, ಬಟ್ ನಮ್ಮ ಮನೆಯವ್ರು ತೆಗ್ದು ಇಕ್ಕಲ್ಲ. ಕೇಳಿದರೆ ಮಾತ್ರ ಸುಳಿತಾರೆ, ಇಲ್ಲಾಂದರೆ ಸುಳಿಯೋದೇ ಇಲ್ಲ. ಹಂಗಾಗಿ ನಾನು ಸುಮ್ಮನೆ ಹಂಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ,
ಎಲ್ಲ ಕಟ್ ಮಾಡಿಬಿಟ್ಟು ಇನ್ನು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು, ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನಬೇಕು. ನುಗ್ಗೆಕಾಯಿ ಇಲ್ಲ, ನುಗ್ಗೆಕಾಯಿ ಸೀಸನಲ್ಲಂತೂ ಸಖತ್ತು ನುಗ್ಗೆಕಾಯಿ ತಿಂದ್ಬಿಟ್ಟು ಅವಾಗ. ಸೊಪ್ಪು ಒಂದು ಇವಾಗ 5 ಗಿಡ ಇದ್ದಾವೆ, 5 ಗಿಡದಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬಿಡ್ತಾಯಿದೆ. ಇನ್ನು ಸ್ವಲ್ಪನೇ, ನಾವಿಬ್ಬರೇ ಅಲ್ವಾ ಇರೋದು. ಇನ್ನು ಗುಂಡ ಸ್ವಲ್ಪ ತಿಂತಾನೆ, ಅವನು ಎಷ್ಟು ತಿಂತಾನೆ ಪಾಪ. ಅವ್ನಿಗೊಂದು ಸ್ವಲ್ಪ ಒಂದಿಷ್ಟು ಸಾಂಬಾರಾದರೆ ಸಾಕು, ಆರಾಮಾಗಿ ಊಟ ಮಾಡ್ತಾನೆ. ಅದಕ್ಕೆ ಎಷ್ಟು ಬೇಕು ಅಷ್ಟಂತ ಮಾಡ್ಕೊಂಡಿದ್ದೀವಿ. ಮತ್ತು ಜಾಸ್ತಿ ಕೂಡ ಮಾಡಲ್ಲ ಇಷ್ಟೊತ್ತಲ್ಲಿ. ಮತ್ತು ಬೆಳಿಗ್ಗೆ ಕೂಡ ಚೆನ್ನಾಗಿರಲ್ಲ, ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಇನ್ನು ಬಿಸಿ ಬಿಸಿ ಮುದ್ದೆ ಹೊಗೆ ಬರ್ತಾಯಿದೆ. ಇವಾಗಿನ ಕಟ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇಷ್ಟ ಫ್ರೆಂಡ್ಸ್ ಇವತ್ತಿನ ಅಡುಗೆ. ನಿಮ್ಮ ಕಮೆಂಟ್ಗಳಿಂದ ನನಗೆ ತುಂಬ ಅರ್ಥ ಆಗ್ತಾಯಿದೆ ಮತ್ತು ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತಿಳ್ಕೊತಾ ಇದ್ದೀನಿ. ಈಗ ಜಸ್ಟ್ ರಾಹೇನ ಸಿಸ್ಟರ್ ಕಮೆಂಟ್ ಮಾಡಿದರು, ಬೆಳಗ್ಗೆ ಲಾಗ್ ಹಾಕಿದ್ದೆ, ಅದು ನೋಡಿಬಿಟ್ಟು ಮೂಲಂಗಿ ಸಾಂಬಾರು, ಮೂಲಂಗಿ ಆಗಲಿ ಸಾಂಬಾರಾಗಲಿ ಜಾಸ್ತಿ ತಿನ್ನಬಾರ್ದು ಪ್ರೆಗ್ನೆಂಟ್ ಇರೋರು. ಅಂದರೆ ಅಲ್ಲಿ ಅವ್ರ ಮನೇಲಿ ಅವ್ರ ಅಮ್ಮ ಅವರೆಲ್ಲ ಹೇಳ್ತಾ ಇದ್ರಂತೆ ಪ್ರೆಗ್ನೆಂಟಲ್ಲಿ ಮೂಲಂಗಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ನಾನು ಫಸ್ಟ್ ಟೈಮೇ ಕೇಳ್ತಾ ಇರೋದು, ಎಲ್ಲೂ ಕೂಡ ಕೇಳಿಲ್ಲ. ಇರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಹೇಳ್ತಿದ್ದೀನಲ್ವ, ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತಿಳ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಗೊತ್ತಿರಲಿಲ್ಲ, ಆದರೂ ಒಂದು ಟೈಮ್ ಅಲ್ವಾ, ಹೆಂಗಾಗುತ್ತೆ ನೋಡೋಣ. ಇನ್ಮೇಲೆ ಅವಾಯ್ಡ್ ಮಾಡ್ತೀನಿ. ಇಂಥ ಟೈಮಲ್ಲಂತೂ ಎಲ್ಲನೂ ಕೇಳಬೇಕಾಗುತ್ತೆ. ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕಾಗುತ್ತೆ. ನಾನು ನೋಡಿ ಗೊತ್ತೇ ಇಲ್ಲದೇ ಒಂದೊಂದು ಸತಿ ಜಾಸ್ತಿ ತೊಗೊಂಡ್ಬಿಡ್ತೀನಿ. ನೇರಳೆ ಹಣ್ಣು ಅಷ್ಟೇ ಅವತ್ತು ಎಷ್ಟೊಂದು ತಿಂದುಬಿಟ್ಟೆ. ಮತ್ತು ಕಮೆಂಟ್ ಮಾಡಿದ್ರು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಮೊನ್ನೆ ಹಂಗೇ ಬದನೆಕಾಯಿ ಕೂಡ ಜಾಸ್ತಿ ತಿಂತಾಯಿದ್ದೆ, ಬದನೆಕಾಯಿ ಕೂಡ ಜಾಸ್ತಿ ತಿನ್ನಬಾರ್ದು. ಹಸಿರುಮೆಣ್ಸಿನ್ಕಾಯಿ ಅಂತೂ ಸಖತ್ತು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಭಾನು ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಿ, ಜಾಸ್ತಿ ಹಸಿರುಮೆಣ್ಸಿನ್ಕಾಯಿ ಯೂಸ್ ಮಾಡಿಬಿಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ. ಹಿಂಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲಲ್ವ, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಆ ಥರ ಎಲ್ಲ ಏನಿಲ್ಲ, ನನಗೂ ಗೊತ್ತಾಗುತ್ತೆ. ಮತ್ತು ಗೊತ್ತಿಲ್ಲದಿರಲ್ದೆ ಎಷ್ಟೋ ತಪ್ಪುಗಳು ಮಾಡಿಬಿಡ್ತೀವಿ, ಮತ್ತು ಗೊತ್ತಿದ್ರೂ ಮಾಡೋದು ತಪ್ಪಲ್ವ. ಹಾಗಾಗಿ ತಿಳ್ಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ. ಇನ್ನು ಟೈಮ್ ಕೂಡ ಆಗಿತ್ತು. ಇನ್ನು ಗುಂಡಿಗೆ ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಒಂದು ಚಿಕ್ಕ ಮುದ್ದೆ ಮತ್ತು ಸ್ವಲ್ಪ ಸೊಪ್ಪು ಸಾಂಬಾರು ಹಾಕ್ಕೊಂಡಿದ್ದೀನಿ. ಇಷ್ಟು ತಿನ್ನಲ್ಲ, ಇದರಲ್ಲೊಂದು ಅರ್ಧ ತಿಂತಾನೆ. ಮತ್ತು ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಹಾಕ್ಕೊಂಡು ಇನ್ನು ಊಟ ಮಾಡಿಸ್ದೆ. ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು 8 ಗಂಟೆ 5 ನಿಮಿಷ ಆಗಿದೆ. ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಸಾಯಂಕಾಲ ಒಂದು 3-3:30ಗೆ ಬರಬೇಕಿತ್ತು, ಬಂದಿರಲಿಲ್ಲ, ಮಿಸ್ ಆಗಿ ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಜಸ್ಟ್ ಸ್ಟಾರ್ಟ್ ಆಯಿತು, ಹೊರಗಡೆ ಬಂದ್ವಿ. ಹೋಗು, ಅಲ್ಲಿಗೆ ಹೋಗು. ಇಲ್ಲ ನಿಚ್ಚ, ಅಲ್ಲಿ ಹೋಗ್ಬೇಡ, ನೆನ್ತಿ. ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಹೊತ್ತು ಬರ್ಬೋದು ಅಷ್ಟೇ, ಜಾಸ್ತಿ ಹೊತ್ತೇನು ಬರೋದಿಲ್ಲ. ಏನು ಮೋಡ ಏನು ಇರಲಿಲ್ಲಪ್ಪ, ಫುಲ್ಲು ಗಾಳಿ ಇತ್ತು, ಮೋಡನೂ ತೇಟಾಗಿತ್ತು, ಅಷ್ಟು ಮಳೆ ಮೋಡನೇ ಆಗಿರಲಿಲ್ಲ. ಸಾಯಂಕಾಲದವರೆಗೂ ಅಷ್ಟೇ ಇದ್ದಕ್ಕಿದ್ದಂಗೆ ಬರ್ತಾಯಿದೆ. ಹೆಂಗೆ ಬಂದರೆ ಸಾಕು. ನಮ್ಮ ಗುಂಡನೂ ಮಳೆಗೆ ಹೋಯ್ತಾನೆ ನೋಡಿ. ಮಳೆಗೆ ಹೋಗಿ ಕ್ಲೀನ್ ಆಗುತ್ತೆ ಅಂತೇಳಿ ಅಲ್ಲಿಗೆ ಹೋಗಿ ಮಾಡ್ತಾಯಿದ್ದ. ಮಳೆ ಬರ್ತಿದೆ, ಇಲ್ಲೇ ಮಾಡ್ತಾನೆ. ಜೋರಾಗಿ ಮಳೆ ಬಂದರೆ ಇನ್ನು ಅದು ಹೋಗುತ್ತೆ, ಏನೂ ಇಲ್ಲ. ಇಲ್ಲಾಂದರೆ ಬೆಳಗ್ಗೆ ಎದ್ಬಿಟ್ಟು ನೀರು ಹಾಕಿ ತೊಳಿಬೇಕಷ್ಟೆ. ಬರ್ತೆ ಬಾ, ಸಾಕು ಬಾ, ಚಳಿ ಆಗುತ್ತೆ, ಬರಪ್ಪ ಪಚ್ಚಳ ಬಾ. ಬಾ 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 ಬೇಗ, ನೆನೆತಿ ಬರಮ್ಮ. ನೆನೆತೀಯಾ? ನೆನೆಯಲ್ಲ ಅಂತ ಹೇಳ್ಬೇಡ. ಕಾಣಿಸಲ್ಲ ಇಲ್ಲೆಲ್ಲ ಕೂಡ, ಅಲ್ಲಿ ಲೈಟ್ ಬೆಳಕಿದೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟು ಹನಿ ಬರೋದು. ಈ ಕಡೆ ಎಲ್ಲನೂ ನೋಡ್ತಾ ಇರ್ಬೋದು ಯಾವಾಗಿದೆ. ಟೇಲ್ಸ್ ಎಲ್ಲ ಒಂಥರ ಚೆನ್ನಾಗಿ ಮಿಂಚ್ತಾ ಇರುತ್ತೆ ಮಳೆ ಬಂದ್ರಂತ ನೋಡಿ. ಇಲ್ಲೆಲ್ಲ ಹನಿ ಬೀಳ್ತಾ ಇದೆ, ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಮಳೆ ಎಷ್ಟಾದರೂ ಬರಲಿ, ಏನು ಇದಿರಲ್ಲ. ಗುಡುಗು ಮಿಂಚು ಅಂದ್ರೇ ಸ್ವಲ್ಪ ಭಯ ಅನಿಸ್ಬಿಡುತ್ತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಅಷ್ಟಿತ್ತು. ಸದ್ಯ ಇವಾಗ ಸ್ವಲ್ಪ ತಂಪೈತೆ. ಕೆಲವು ಕಡೆ ಆಗ್ತಾಯಿದೆ ಮಳೆ ಕೂಡ, ಕೆಲವು ಕಡೆ ಇಲ್ಲ. ಇಲ್ಲಿ ಇರಲಿಲ್ಲ, 4 ದಿನ ಏನಾಯಿತು ಅನಿಸುತ್ತೆ, 4 ದಿನ 5 ದಿನ ಆಯ್ತು ಅನಿಸುತ್ತೆ ಮಳೆ ಬಂದು. ಇವಾಗ ಹಿಂಗೆ ಬರ್ತಾಯಿದೆ ನೋಡಿ, ಸ್ಟಾರ್ಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತೆಗಿ, ಬರೇ ಜೋಲಿ ತಗೋಬಾರ್ದು.
ಸುಮ್ಮನೆ ನಿನಗೆ ಹೊಟ್ಟೆ ನೋಯ್ತು ಅಷ್ಟೆ, ಬರೀ ಜೋಲಿ ತೂಗಬಾರ್ದು ನೋಡಿ ನೆಂದಿದೆ. ಪಚ್ಚ ಜಾನು ಹುಷಾರಿಲ್ಲ. ಜಾನುಗೂ ಸರಿಯಿಲ್ಲ. ಜ್ವರ ಬಂತಲ್ಲ ಅವಳಿಗೆ. ಹೌದೇ? ಅಯ್ಯೋ, ಏನೇನು ಹೇಳ್ಕೊಟ್ರಿ ಇವತ್ತು ಅಂಗನವಾಡಿಗೆ? ಎತ್ತಿ ಹಂಗೆ ಕಾಲು ಹಿಡಿಬಾರ್ದು. ಅಮ್ಮ ಪುಟ್ಟನೆ ಟೊಮೆಟೊ ಬದನೆಕಾಯಿ ಮುಗಿಸು ಅಮ್ಮ. ಮತ್ತೆ ಕಾಲು ಇಟ್ಕೋಬಾರ್ದು. ಹ್ಞೂ ಜನನ್ಯಾ ಅಂತಾಳೆ. ಟೀಚರ್ಗೆ ಹೇಳ್ಬೇಕು ನೀನು. ಫ್ರೆಂಡ್ಸ್, ಯಾರಾದರೂ ಹೊಸ್ತು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಐಪನ್ ಬಟನ್ ಕಾಣಿಸ್ತಿರುತ್ತೆ, ಐಪನ್ ಆಪ್ಷನ್ಸ್ ಓಕೆ ಮಾಡಿ. ಅದನ್ನು ಓಕೆ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದು ಕೂಡ ಯೂಟ್ಯೂಬಿಂದ ಆಪ್ಷನ್ ಬಿಟ್ಟಿದ್ದಾರೆ, ಐಪ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾಯಿರಿ.